ಶಚಿ ಎಂಬ ಶಬ್ದಕ್ಕೆ ಇಂದ್ರಾಣಿ ಅಂತ ಅರ್ಥ ಇರೋದು ನಮ್ಗೆ ಗೊತ್ತಿದೆ. ಅದಲ್ಲದೆ ಯಾವುದಾದ್ರೂ ಒಂದು ಶಕ್ತಿ, ಒಂದು ನೈಪುಣ ಅಂತ ಈ ಅರ್ಥಗಳು ಕೂಡ ಬರ್ತವೆ. ಬೇರೆ ಬೇರೆ ಪ್ರಸಂಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಅದು ಉದ್ಧೃತ ಆಗಿದೆ ಶಾಸ್ತ್ರದಲ್ಲಿ. ಸಹಾಯ, ಅನುಗ್ರಹ ಇತ್ಯಾದಿ ಅರ್ಥಗಳನ್ನು ಕೂಡ ಹೇಳ್ತಾರೆ. ಕರುಣೆ ಅದು ಆಗಬಹುದು. ವಾಣಿ ಅನ್ನುವಂಥ ಅರ್ಥವೂ ಇದೆ. ಶಚ ಅವ್ಯಕ್ತಾಯಾಮ್ ವಾಚಿ ಅಂತ ಆತ್ಮನೇಪದ ಧಾತು, ಶಚತೆ ಅಂತ ಈ ಧಾತು ಹೀಗೆ ನಮಗೆ ಇವತ್ತಿನ ವ್ಯಾಕರಣದಲ್ಲಿ ಹಿಂಸೇನ ಧಾತು ಪಾಠದಲ್ಲಿ ಕೂಡ ಉಪಲಬ್ಧ ಇದೆ. ಆದ್ರಿಂದ ಶಚಿ ಅಂದ್ರೆ ವಾಣಿ ಅಂತ ಕೂಡ ಅರ್ಥ ಆಗಬಹುದು. 178ನೇ ಬೃಹತಿ ಮಂತ್ರ ಮಹಾಬುದ್ಧಿ ಎಂಬುದಕ್ಕೆ ಸಂಬಂಧಪಟ್ಟದ್ದು. ಅದರಲ್ಲಿ ಕಯಾ ತತ್ಸೃಣ್ವೇ ಶಚ್ಯ ಶಶಿಷ್ಠ, ಮಹಾಪ್ರಜ್ಞಾಶಾಲಿಯಾದ ಸರ್ವಜ್ಞನಾದ ಭಗವಂತನನ್ನ ಕಯಾ ಶಚ್ಯ, ಯಾವ ವಾಣಿಯಿಂದ ಭಗವಂತ ಯಾವ ವಾಣಿಯಿಂದ ಸ್ತುತಿಸಲ್ಪಡ್ತಾನೆ ಅಂತ ಹೀಗೆ ಶಚಿ ಅನ್ನೋದಕ್ಕೆ ಆ ಥರದ ಪ್ರಯೋಗ ಇದೆ. ವ್ಯವಹಾರದಲ್ಲಿ ತರಬಹುದಾದಂತಹ ಅನೇಕ ಅರ್ಥಗಳನ್ನು ಒಳಗೊಂಡಂತಹ ಒಂದು ಶಬ್ದ ಅದು.